ಕೋಡಿ ಬೆಂಗ್ರೆ ಅನ್ನೋ ಒಂದು ಜಾಗಕ್ಕೆ ನಾವು ಬಂದಿದೀವಿ. ನಾನು ಕಲ್ತ್ಕೊಂಡೆ. ಇವಾಗ ಹೋಗಿ ಕ್ಲೀನ್ ಮಾಡೋದು. ಸಾಂಬಾರು ನಾವು ಸುಕ್ಕ ಮಾಡ್ತೇವೆ, ಕಬಾಬ್ ಮಾಡ್ತೇವೆ, ಚಿಲ್ಲಿ ಮಾಡ್ತೇವೆ, ಎಲ್ಲಾ ಅಡಿಗೆಗಳನ್ನ ಮಾಡ್ತೀವಿ. ಅದ್ರಲ್ಲೂ ನಮ್ದು ಸ್ಪೆಷಲ್ ಅಂತ ಏನೋ ಒಂದ್ ಇರತ್ತೆ ಎಲ್ಲರಿಗೂನು. ಹಂಗಾಗಿ ನೋಡಿ, ಮೀನ್ ಸಾರು, ಇವಾಗ ಪ್ರಾನ್ಸ್ ಕರಿ, ಪ್ರಾನ್ಸ್ ಗೀ ರೋಸ್ಟ್, ಪ್ರಾನ್ಸ್ ಅದೆಲ್ಲ ತಿಂದಿರ್ತೀವಿ. ಬಟ್ ಪ್ರಾನ್ಸ್ ಕರಿ, ಚಿಕನ್ ಅಲ್ಲಿ ಎಷ್ಟು ಐಟಮ್ ಮಾಡ್ತಾರೆ, ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ಇದ್ರಲ್ಲಿ ಮಾಡ್ತಾರೆ. ನೀವು ಕೆರೆ ಮೀನೆಲ್ಲ ತಿನ್ನುದೇ ಇಲ್ಲ ಇಲ್ಲೆಲ್ಲ. ಕೊಡೆ ಇದು ಪ್ರಾನ್ಸ್, ಅದಕ್ಕೆ ಉಡುಪಿ ಅಡಿಗೆ ಅಷ್ಟು ಟೇಸ್ಟ್ ಬರುತ್ತೆ. ಟೇಸ್ಟ್ ಒಳ್ಳೆ ಆಂಬಿಯನ್ಸ್ ಇದೆ. ಮನೆ ಪಕ್ಕನೇ ಸಮುದ್ರ ಇದೆ, ತುಂಬಾ ಸೊಗಸಾಗಿದೆ. ಅದ್ರಲ್ಲೂ ಈ ಪಾಯಿಂಟ್ ಅಲ್ಲಿ ಕುತ್ಕೊಂಡು ತಿನ್ನೋದೊಂದಿದೆ ಗೊತ್ತಾ, ಎಂಜಾಯ್ಮೆಂಟ್. ಮಲ್ಪೆ ಬಂದರಿನಿಂದ ಒಳ್ಳೊಳ್ಳೆ ಮೀನನ್ನ ಸೆಲೆಕ್ಟ್ ಮಾಡಿ ಇವಾಗ ಅದನ್ನೆಲ್ಲ ತಗೊಂಡು ಕೋಡಿ ಬೆಂಗ್ರೆ ಅನ್ನೋ ಒಂದು ಜಾಗಕ್ಕೆ ನಾವು ಬಂದಿದೀವಿ. ಇಲ್ಲಿ ತುಂಬಾ ಜನ ಅಡುಗೆ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಅದರಲ್ಲೂ ಫ್ರೆಶ್ ಫುಡ್ ಅನ್ನೋಕ್ಕಿಂತ ಫ್ರೆಶ್ ಮೀನು. ಇಲ್ಲಿ ನೋಡಿ, ಇದು ಬಂದು ಅಂಜಲಿನ ತಲೆ, ಅಂಜಲಿನ ಬಾಡಿ. ಒಂದೊಂದು ಪೀಸ್ ಇಷ್ಟಿಷ್ಟು ನನ್ನ ಕೈಗಿಂತ ಅಗಲ ಇದೆ. ಇದು ಬಂದು ಬಂಡಸ್, ಸ್ಕ್ವಿಡ್ ಅಂತ ಹೇಳ್ತಾರೆ. ಇದು ಒಳ್ಳೆ ಸೈಜ್ ಇದೆ, ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಅಂಡ್ ಒನ್ ಆಫ್ ಮೈ ಫೇವ್ರೆಟ್ ಬಂದು ಸಿಗಡಿ ಪ್ರಾನ್ಸ್. ಇದು ಕೂಡ ಫ್ರೆಶ್ ಪ್ರಾನ್ಸ್. ಅಂಡ್ ಇಲ್ಲಿ ನೋಡಿ, ಇದು ಟೂನಾ ಫಿಶ್. ಇದನ್ನ ಕಟ್ ಮಾಡಿಸಿಕೊಂಡು ಈ ತರ ಪೀಸ್ ಅಲ್ಲಿ ಕಟ್ ಮಾಡಿಸ್ಕೊಂಡು ತಂದಿದೀವಿ. ಇವಾಗ ಇದನ್ನ ಒಂದೊಂದಾಗಿ ನಾವು ಅದನ್ನ ರೆಡಿ ಮಾಡ್ತಾ ಹೋಗ್ತೀವಿ. ಈಗ ಫಸ್ಟ್ ಅದರಲ್ಲಿ ನಾವು ಮಾಡೋದು ಸೆಲೆಕ್ಟ್. ಇವಾಗ ನಂಗೆ ಪ್ರಾನ್ಸ್ ಇಷ್ಟ ಅಂತ ಹೇಳಿದ್ನಲ್ಲ, ಸೊ ಈಗ ಫಸ್ಟ್ ಪ್ರಾನ್ಸ್ ಕರಿ, ಪ್ರಾನ್ಸ್ ಸುಕ್ಕ ಓಕೆ, ಪ್ರಾನ್ಸ್ ಫ್ರೈ. ಬಟ್ ಪ್ರಾನ್ಸ್ ಕರಿ ಈ ಭಾಗದಲ್ಲಿ ಇವರದೇ ರೀತಿಯಲ್ಲಿ, ಇವರದೇ ಶೈಲಿಯಲ್ಲಿ ಅದ್ಭುತವಾಗಿ ಮಾಡ್ತಾರೆ. ಕುಚ್ಚಲಕ್ಕಿ ಅನ್ನದ ಜೊತೆ ಪ್ರಾನ್ಸ್ ಕರಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಪ್ರಾನ್ಸ್ ತಗೊಂಡು ಹೋಗೋಣ. ಕ್ಲೀನ್ ಮಾಡಿ ಕರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಅಮ್ಮ ನಮಸ್ತೆ. ನಮಸ್ತೆ. ಅಮ್ಮನ ಹೆಸರು ವಿಶಾಲಾಕ್ಷಿ ಅಮ್ಮ ಅವರು ಇವತ್ತು ನಮಗೆ ಪ್ರಾನ್ಸ್ ಸಿಗಡಿದು ಸ್ಪೆಷಲ್ ರೆಸಿಪಿ. ಅಮ್ಮ ಏನ್ ಮಾಡ್ತಿದ್ದೀರಿ? ಸಿಗಡಿದು ಸಾರು. ಅದು ಈ ಭಾಗದಲ್ಲಿ ಹೇಗ್ ಮಾಡ್ತಾರೆ ಅದೇ ರೀತಿ. ನಿಮ್ಗೆ ಇದು ಇಷ್ಟ ಆಗ್ತದ ನಿಮ್ಮ ಮನೇಲಿ ಎಲ್ರಿಗೂ? ಯಾರಿಗ್ ತುಂಬಾ ಇಷ್ಟ ಆಗೋದು ಇದು ನಿಮ್ಮ ಮನೆಯಲ್ಲಿ? ಅವರ ಯಜಮಾನ್ರಿಗೆ ತುಂಬಾ ಇಷ್ಟ. ಹಾಗಾಗಿ ಬರೀ ಇದನ್ನೇ ಮಾಡುದಾ ನಿಮ್ ಮನೇಲಿ ಅಂತ? ಹೌದು. ಇವಾಗ ಇದನ್ನ ಕ್ಲೀನ್ ಮಾಡ್ತಾ ಇದ್ದೀರಲ್ಲ ಅಮ್ಮ, ಅದ್ರಲ್ಲಿ ಗಲೀಜ್ ಇರ್ತದ? ಹೌದು. ಅದು ಹೇಗೆ ಇದು ತೆಗ್ದಿದ್ರದು ನೋಡಿ, ಇದು ಉಂಟಲ್ವಾ, ಇದು ತಿಂದದ್ದು ಆಹಾರ ಅದ್ರದ್ದು. ಓಕೆ. ಆಮೇಲೆ ಅದ್ರಲ್ಲಿ ಇಷ್ಟೇ, ಬೇರೆ ಎಂತ ಗಲೀಜ್ ಇಲ್ಲ ಇದ್ರಲ್ಲಿ? ಇಲ್ಲ. ನಾನೊಂದ್ಸಲಿ ಕ್ಲೀನ್ ಮಾಡಕ್ ಟ್ರೈ ಮಾಡ್ತೀನಿ. ಆಕ್ಚುಲಿ ಅಲ್ಲಿ ಬಂದರಲ್ಲಿ ಹೇಳ್ಕೊಟ್ಟಿದ್ದಾರೆ ನನಗೆ ಕ್ಲೀನ್ ಮಾಡ್ಲಿಕ್ಕೆ. ಇದು ಮಾಂಸದಕ್ಕಿಂತ ಸಿಪ್ಪೆನೆ ಜಾಸ್ತಿ ಇರ್ತದೇನೋ? ಹೌದು. ಈಸಿ ಇದೆ. ಆಮೇಲೆ ಇದರಲ್ಲಿ ಚಿಕ್ಕ ಚಿಕ್ಕ ಸಿಗಡಿ ಇದ್ರೆ ಅದನ್ನ ಹೇಗೆ ಕ್ಲೀನ್ ಮಾಡ್ತೀರಾ? ಅದನ್ನ ಬಟ್ ಅದೊಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಟೈಮ್ ಹಿಡಿತದ ಅನ್ಸತ್ತಲ್ಲ? ಜಾಸ್ತಿ ಟೈಮ್ ಹೋಗ್ತದೆ. ಇದು ರುಚಿನ ಅದು ರುಚಿನ? ಎರಡು. ಯಾವ್ದು ಜಾಸ್ತಿ? ದೊಡ್ಡದಲ್ವಾ, ಇದು ಫ್ರೈ ಮಾಡ್ಲಿಕ್ಕೆ ಎಲ್ಲ ಚೆನ್ನಾಗಿ. ಇಲ್ಲಿ ನೋಡಿ, ಇದನ್ನ ಹೇಗೆ ತೆಗೆಯೋದಲ್ವಾ? ಕಲ್ತೆ ನಾನು. ಎಸ್, ನಾನು ಕಲ್ತ್ಕೊಂಡೆ. ಇವಾಗ ಹೋಗಿ ಕ್ಲೀನ್ ಮಾಡೋದು. ಅಷ್ಟೇ. ಚಿಕ್ಕದ್ರಲ್ಲೂ ಇದಿರತ್ತ ಅದು? ಇಲ್ಲ, ಅಷ್ಟಿರುದಿಲ್ಲ. ಅದೆಲ್ಲ ಇಷ್ಟು ಡೀಟೇಲ್ ಆಗಿ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಸುಮ್ನೆ ತಲೆ ಬಾಲ ತೆಗಿಯೋದು, ಹಾಕೋದು. ಇದರಲ್ಲಿ ಸಿಗಡಿಯಲ್ಲಿ ಏನೇನ್ ರೆಸಿಪಿಗಳು ಮಾಡ್ಬೋದು? ಬಿರಿಯಾನಿ ಮಾಡ್ಬೋದು, ಕಬಾಬ್ ಮಾಡ್ಬೋದು, ಸುಕ್ಕ ಮಾಡ್ಬೋದು, ಸಾರ್ ಮಾಡ್ಬೋದು, ಗ್ರೀನ್ ಮಸಾಲ ಮಾಡ್ಬೋದು, ಚಿಲ್ಲಿ ಮಾಡ್ಬೋದು. ನೀವ್ ಹೇಳ್ತಾ ಇದ್ದೀರಮ್ಮ, ನಂಗೆ ಬಾಯಲ್ಲಿ ನೀರು ಹೋಗ್ತಾ ಇದೆ. ಬಟ್ ನಿಮ್ಮ ಮನೆಯಲ್ಲಿ ಜಾಸ್ತಿ ಇಷ್ಟ ಆಗೋದಂದ್ರೆ ಸಾಂಬಾರು ನಾವು ಸುಕ್ಕ ಮಾಡ್ತೇವೆ, ಕಬಾಬ್ ಮಾಡ್ತೇವೆ, ಚಿಲ್ಲಿ ಮಾಡ್ತೇವೆ. ನೋಡಿ, ಫ್ರೆಶ್ ಎಷ್ಟು ಚೆನ್ನಾಗಿದೆ. ಆಕ್ಚುಲಿ ಅಲ್ಲೊಬ್ರು ಆಂಟಿ ಏನ್ ಹೇಳಿದ್ರು ಹೇಳಿ, ಮಗ ಈ ಸಿಗಡಿ ತುಟಿ ತರನೇ ಇದೆ ನಿನ್ನದು ಅಂತ ಅಂದ್ರು. ಅಲ್ಲೊಬ್ರು ಅಮ್ಮ ಕ್ಲೀನ್ ಮಾಡಿ ಹಾಗೆ ಉಂಟು, ಇವರು ಹಾಗೆ ಉಂಟು ಅಂತೆ. ಓಕೆ ಅಮ್ಮ, ಇದನ್ನ ಕ್ಲೀನ್ ಇವಾಗ ನಾ ಮಾಡಿ ಕುಕ್ ಮಾಡುವಲ್ಲ? ಎಸ್, ಇದನ್ನ ಪಟಾಪಟ್ ಅಂತ ಕ್ಲೀನ್ ಅವರು ಮಾಡ್ತಾರೆ ಒಂದ್ 5 ನಿಮಿಷದಲ್ಲಿ ಎಲ್ಲ. ಬಟ್ ನಾನ್ ಮಾಡ್ಲಿಕ್ಕೆ ಕುತ್ಕೊಂಡ್ರೆ
ಆಗ್ತದೆ, ಒಂದ್ ರಾತ್ರಿ ಹಿಡಿತದೆ ಇದೆಲ್ಲ ಕ್ಲೀನ್ ಆಗ್ಲಿಕ್ಕೆ. ಅದೇ ಬಾ ನಾನು ನೋಡೋಣ ಚಟ ಅದ ಪ್ರಾನ್ಸ್ ಇವಾಗ ಫುಲ್ ಕ್ಲೀನ್ ಆಗಿ ರೆಡಿ ಆಗಿದೆ. ಅಮ್ಮ ಇದಕ್ಕೆ ಇವಾಗ ಯಾವ ಯಾವ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ಅಂತ ಹೇಳ್ತಾ ಹೋಗಿ ಅಮ್ಮ. ಬೆಳಗ್ಗೆ ಮೆಣಸು 20, ಇದು ಬೆಳ್ಳುಳ್ಳಿ ಗಡ್ಡೆ 1, ಕರಿಬೇವು, ಮತ್ತೆ ಇದು ನೀರುಳ್ಳಿ 1, ಸ್ವಲ್ಪ ಹುಣಸೆ ಹಣ್ಣು, ಇದೆಲ್ಲ ರುಬ್ಲಿಕ್ಕಮ್ಮ? ಅದು ರುಬ್ಲಿಕ್ಕೆ. ಮತ್ತೆ ಇದ್ರಲ್ಲಿ 1/4 ಟೀ ಸ್ಪೂನ್ ಇದು ಮೆಂತ್ಯ, ಇದು 1/4 ಟೀ ಸ್ಪೂನ್ ಸಾಸಿವೆ, ಮತ್ತೆ ಇದು ಓಂ ಕಾಳು ಸ್ವಲ್ಪ 1-2 ಚಿಟಿಕೆ ಅಷ್ಟು, 1-2 ಸ್ಪೂನ್ ಇದು ಧನಿಯಾ, ಮತ್ತೆ ಕಾಳು ಮೆಣಸು 2 ಸ್ಪೂನ್, ಮತ್ತೆ ಜೀರಿಗೆ ಸ್ವಲ್ಪ ಇದೆಲ್ಲ ರುಬ್ಲಿಕ್ಕೆ. ಹೌದು, ಸ್ವಲ್ಪ ಇದು ಅರಶಿನ ಪುಡಿ ಹಾಕ್ಬೇಕು ರುಬ್ಲಿಕ್ಕೆ. ಮತ್ತೆ 1 ತೆಂಗಿನಕಾಯಿ. ಇದೆಲ್ಲ ಹುರಿಬೇಕಮ್ಮ? ಹೌದು, ಇದೆಲ್ಲ ಹುರಿಬೇಕು. ಬನ್ನಿ ಹುರಿವ. ನೀವ್ ಹಾಕ್ತಾ ಹೋಗಿ ನಾನು ಎಣ್ಣೆ ಹಾಕಿ ಹುರಿಬೇಕಾ? ಹೌದು, ತೆಂಗಿನ ಎಣ್ಣೆ ಕೊಬ್ಬರಿ ಎಣ್ಣೆನೆ. ಈ ಭಾಗದಲ್ಲಿ ಕೊಬ್ಬರಿ ಎಣ್ಣೆ ಹಾಕಿದ್ರೇನೆ ನಿಮ್ಗೊಂದೊಂದು ಸ್ಪೆಷಲ್ ಫ್ಲೇವರ್ ಸಿಗತ್ತೆ. ನಾರ್ಮಲ್ ಎಣ್ಣೆದಲ್ಲಿ ಅಡಿಗೆ ಮಾಡೋಕ್ಕೂ ಕೊಬ್ಬರಿ ಎಣ್ಣೆದಲ್ಲಿ ಅಡಿಗೆ ಮಾಡೋಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ಆಹಾ, ಆ ಕೊಬ್ಬರಿ ಎಣ್ಣೆ ಸ್ಮೆಲ್ ಇದೆ ಗೊತ್ತಾ, ಬೇರೆನೇ ಲೆವೆಲ್ ಆಕ್ಚುಲಿ. ಅಮ್ಮ ನೀವು ಎಲ್ಲ ಅಡುಗೆಗೂ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀರಾ? ಹಾ, ಇದೊಂದ್ 2 ಸ್ಪೂನ್ ಕೊತ್ತಂಬರಿ. ಆಮೇಲೆ ಎಲ್ಲಾ ಅಡಿಗೆಗೂ ಇದಿಷ್ಟು ಐಟಮ್ ಇದ್ದೇ ಇರುತ್ತೆ. ಇವಾಗ ಬೇಕು ನಮ್ಗೆ ಇದೆ. ಕಾಳು ಮೆಣಸು ತುಂಬಾ ಹಾಕ್ಬೇಕಾ? ಇಷ್ಟು 1.5 ಸ್ಪೂನ್ ಹಾಕಿದೆ. ಸ್ವಲ್ಪ ಮೆಂತ್ಯ ಹಾಕ್ತೇನೆ. ಸ್ವಲ್ಪ ಹಾಕ್ಬೇಕದು. ಸ್ವಲ್ಪ ಹುಳಿ ಉಪ್ಪು ಖಾರ ಎಲ್ಲ ಜಾಸ್ತಿ ಇರ್ಬೇಕಲ್ಲ? ಹೌದು. ಇದು ಸಾಸಿವೆ ಸ್ವಲ್ಪ, ಓಂ ಕಾಳು ಒಂದಿಷ್ಟು. ಸಾಸಿವೆ ಎಷ್ಟು ಹಾಕ್ತಿರೋ ಅಷ್ಟೇ ಓಂ ಕಾಳು. ಸ್ವಲ್ಪ ಜೀರಿಗೆ ಒಂದಿಷ್ಟು ಹಾಕ್ತೇನೆ. ಅಮ್ಮ ಇವಾಗ ಹುರಿದು ಇಷ್ಟೇ ಹುರಿಲಿಕ್ಕೆ. ಇದನ್ನು ಈಗ ಗ್ರೈಂಡ್ ಮಾಡ್ಬೇಕು. ಈಗ ಇದನ್ನು ಇಷ್ಟು ಇದು ಕಾಯಿ ಹಾಗೆ ಅದು ಗ್ರೈಂಡ್ ಮಾಡುದು ಈಗ. ಓಕೆ, ಈಗ ಇದನ್ನೆಲ್ಲ ಹೋಗಿ ರುಬ್ಕೊಂಡು ಬಂದ್ಬಿಡೋದು. ಓಕೆ, ಮಸಾಲೆ ರುಬ್ಬಿದ್ದೀರಿ? ಹೌದು, ಪ್ರಾನ್ಸ್ ಸಾರಿಗೆ ಅದು ರುಬ್ಬಿದ್ದು ಮಸಾಲೆ ರುಬ್ಬಿದ್ದು ರೆಡಿ ಇದೆ. ಓಕೆ ಅಮ್ಮ, ಈಗ ಎಂತ ಮಾಡೋದು? ಈಗ ಇದನ್ನು ಬೇಯಿಸ್ಬೇಕದು ಪ್ರಾನ್ಸ್ ಅನ್ನ. ಅದಕ್ಕೂ ಕೊಬ್ಬರಿ ಎಣ್ಣೆ ಹಾಕ್ತೀರಾ? ಹೌದು. ಓಕೆ, ಇಲ್ಲಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕೊಬ್ಬರಿ ಎಣ್ಣೆ. ಅದಕ್ಕೆ ನಾರ್ಮಲ್ ಸನ್ ಪ್ಯೂರ್ ಅದೆಲ್ಲ ಯೂಸ್ ಮಾಡಲ್ವಾ? ಕಡಿಮೆ ಅದು. ಅದು ಯಾವಾಗೆಲ್ಲ ಯೂಸ್ ಮಾಡ್ತೀರಿ ಆ ಎಣ್ಣೆ ಎಲ್ಲ? ಕಬಾಬ್ ಮಾಡಿದ್ರೆ ಅಷ್ಟೇ, ಏನಾದ ತಿಂಡಿ ಇದನ್ನೀಗ ಕರಿಬೇವು ಹಾಕ್ತಾ ಇದ್ದೇನೆ. ಹಸಿಮೆಣಸು ಎಷ್ಟಿದೆ? ಅದ್ರ ಒಂದು 2-3 ಇದೆಯಾ? ಒಂದು 4 ಉಂಟು. 4 ಹಸಿಮೆಣಸು. ಆಲ್ರೆಡಿ ಖಾರ ಉಂಟಲ್ಲ. ನೀರುಳ್ಳಿ ಹಾಕ್ತಿದ್ದೇನೆ. ಒಂದು 3 ನೀರುಳ್ಳಿ ಉಂಟು ಇದ್ರಲ್ಲಿ. ಪ್ರಾನ್ಸ್ ಸ್ವಲ್ಪ ಜಾಸ್ತಿ ಉಂಟಲ್ಲ ಅದ್ರಲ್ಲಿ.
ನಿಮ್ ಮನೇಲಿ ಎಲ್ಲರೂ ಇಷ್ಟಪಟ್ಟು ಏನ್ ತುಂಬಾ ಇಷ್ಟಪಡ್ತಾರೆ ನಾನ್ ವೆಜ್ ಅಲ್ಲಿ? ನಾನ್ ವೆಜ್ ಮೀನೇ. ಅದ್ರಲ್ಲೂ ಯಾವ ಮೀನು ಇಂಥದ್ದೇ ಅಂತ ಉಂಟಾ? ಮೀನು, ಬಂಗುಡೆ, ಹಾ, ಇದು ಪ್ರಾನ್ಸ್. ಪ್ರಾನ್ಸ್. ನೀವು ಮಾಡೋ ಅಡಿಗೆ ನಿಮ್ ಮನೇಲಿ ಯಾವ್ದು ತುಂಬಾ ಇಷ್ಟ? ಎಲ್ಲರೂ ಇಷ್ಟ. ತುಂಬಾ ಇಷ್ಟಪಟ್ಟು ಅಂದ್ರೆ ಇದನ್ನ ಕೇಳ್ತಾರೆ, ಇದನ್ ಮಾಡು, ಇದನ್ ಮಾಡು. ಮೀನ್ ಸಾರು. ಮೀನ್ ಸಾರು. ಅಂದ್ರೆ ನಾವ್ ಎಲ್ಲಾ ಅಡಿಗೆಗಳನ್ನ ಮಾಡ್ತೀವಿ, ಅದ್ರಲ್ಲೂ ನಮ್ದು ಸ್ಪೆಷಲ್ ಅಂತ ಏನೋ ಒಂದ್ ಇರತ್ತೆ ಎಲ್ಲರಿಗೂನು. ಹಂಗಾಗಿ ನೋಡಿ, ಮೀನ್ ಸಾರು, ಇವಾಗ ಪ್ರಾನ್ಸ್ ಕರಿ, ಪ್ರಾನ್ಸ್ ಗೀ ರೋಸ್ಟ್, ಪ್ರಾನ್ಸ್ ಅದೆಲ್ಲ ತಿಂದಿರ್ತೀವಿ, ಬಟ್ ಪ್ರಾನ್ಸ್ ಕರಿ, ಚಿಕನ್ ಅಲ್ಲಿ ಎಷ್ಟು ಐಟಮ್ ಮಾಡ್ತಾರೆ, ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ಇದ್ರಲ್ಲಿ ಮಾಡ್ತಾರೆ ಪ್ರಾನ್ಸ್ ಅಲ್ಲಿ. ಚಿಕನ್ ಅಲ್ಲಿ ಮಾಡೋ ರೆಸಿಪೀಸ್ ಗಳಕ್ಕಿಂತ ಜಾಸ್ತಿ ಐಟಮ್ಸ್ ಪ್ರಾನ್ಸ್ ಅಲ್ಲಿ. ಉಪ್ಪು ಹಾಕ್ತಿದ್ದೇನೆ ಸ್ವಲ್ಪ. ನೀವ್ ಎಲ್ಲದು ಮಾಡ್ತೀರಾ ಅಮ್ಮ? ಎಲ್ಲದ್ ಮಾಡ್ಲಿಕ್ಕೆ ಸ್ವಲ್ಪ ಆಲ್ಮೋಸ್ಟ್. ಟೊಮೆಟೊ ಹಾಕ್ತಿದ್ದೇನೆ. ಗಮನೆ ಒಂಥರ ಚೆನ್ನಾಗಿದೆ ಅಲ್ಲ ಅದು, ಕೊಬ್ಬರಿ ಎಣ್ಣೆದು ಸ್ಮೆಲ್. ಅದಕ್ಕೆ ಉಡುಪಿ ಅಡಿಗೆ ಅಷ್ಟು ಟೇಸ್ಟ್ ಬರುತ್ತೆ. ಟೇಸ್ಟ್. ನಿಮ್ಗೆ ಬೇರೆ ಊರಿಗೆ ಹೋಗ್ತಿರಲ್ಲ, ಅಲ್ಲಿದ್ದು ಅಡಿಗೆ ಅಷ್ಟು ಹಿಡ್ಸಲ್ಲ ಅಂತ. ನಮ್ಗೆ ಇಲ್ಲಿ ಅಂದ್ರೆ ಕೊಚ್ಚಿಗೆ ಅಕ್ಕಿ ಅದು ನಾನು. ಆಮೇಲೆ ಇವಾಗ ನೀವು ಅಲ್ಲಿಂದ ಹುರಿದು ಅವಾಗ್ಲೇ ನೀವು ಎಲ್ಲ ನೀವು ಮಾಡೋದ್ರಿಂದ ಈಗ ಸ್ವಲ್ಪ ಇದು ಅರಿಶಿನ ಹಾಕ್ತಾ ಇದ್ದೇನೆ. ನೋಡಿ, ಈ ಒಂದು ವಾತಾವರಣದಲ್ಲಿ ಈ ತರ ಅಡಿಗೆ ಇನ್ನೇನ್ ಬೇಕು ಹೇಳಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಕೂಡ ಮನೇಲೆ ಮಾಡಿದ್ದ? ಓಕೆ. ಅಂಗಡಿಯಿಂದ ತರುವಂತದ್ದು ಹೆಚ್ಚಾಗಿ ಏನು ಇಲ್ಲ ಅನ್ಸುತ್ತೆ. ನಾವು ಮಸಾಲೆ ಐಟಮ್ ಎಲ್ಲ ಮನೆಯಲ್ಲೇ ಮಾಡ್ತೀವಿ. ಅದೇ ಚಂದ, ಮನೆಯಲ್ಲೇ ನಾವು ಮಾಡಿ. ವೆಜ್ ನಾನ್ ವೆಜ್ ಎಲ್ಲ ಮನೆಯಲ್ಲೇ ಮಾಡ್ತೀವಿ. ನೋಡಿ ಕಲರ್ ನೋಡಿ ಹೇಗಿದೆ. ಇವಾಗ ನೀವು ಇಷ್ಟು ವರ್ಷ ಎಲ್ಲಾ ರೀತಿದು ಮೀನೆಲ್ಲ ತಿಂದಿದ್ದೀರಾ, ಆದ್ರೂ ಈ ಮೀನ್ ನಾನ್ ತಿಂದಿಲ್ಲ ಅನ್ನೋದು ಯಾವ್ದಾದ್ರು ಇದೆಯಾ? ಈ ತರ ಒಂದಿಷ್ಟು ನಾನ್ ತಿಂದಿಲ್ಲ. ಕೆಲವು ನಾವು ಅದು ತಿನ್ನೋದೇ ಇಲ್ಲ, ಕೆಲವು ಮೀನೆಲ್ಲ ತಿನ್ನೋದೇ ಇಲ್ಲ. ಇಲ್ಲ. ನಿಮ್ಗೆ ಇಷ್ಟ ಆಗಿದ್ದು ತಿಂದೇ ಇರೋದು ಯಾವ್ದಾದ್ರು? ಇಲ್ಲ, ಎಲ್ಲದು ತಿಂದಿದ್ದೀರಿ. ನಿಮಗೆ ಯಾವ ಮೀನ್ ಇಷ್ಟ ಅಮ್ಮ? ನಮ್ಗೆ ಪಾಪ್ಲೆಟ್. ಪಾಪ್ಲೆಟ್ ಇಷ್ಟ. ಪಾಪ್ಲೆಟ್ ಇದ್ದು ತವಾ ಫ್ರೈ ತುಂಬಾ ಚೆನ್ನಾಗತ್ತಲ್ಲ. ನಾ ಬಂದರಿಗೆ ಹೋದಾಗ ಫಿಶ್ ಎಷ್ಟು ಇತ್ತು, ಬಾ 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 ಬಾ. ದೊಡ್ಡ ದೊಡ್ಡ ಸೈಜ್ ಅಲ್ಲಿ, ಅದೆಲ್ಲ ಬೇರೆ 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 ಅವರೆಲ್ಲ ಸಪರೇಟ್ ಮಾಡಿ ಒಂದೊಂದ್ ಸೈಜ್ ಎಲ್ಲ ಇನ್ನೊಂದ್ ಕಡೆ ಹೋಗ್ಬಿಡತ್ತೆ. ದೊಡ್ಡ ದೊಡ್ಡ ಸೈಜ್ ಕಡೆ ಹೋಗ್ತದೆ, ಕೆಲವು ಕಡೆ ಬ್ಯಾಂಗ್ಳೂರು ಹಿಂಗೆಲ್ಲ, ಕೆಲವು ಕಡೆಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಎಲ್ಲ. ಇದನ್ನೀಗ ಪ್ರಾನ್ಸ್ ಹಾಕ್ಬೇಕು. ಅದ್ರ ನೀರುಂಟು, ಅದನ್ನ ಮತ್ತೆ ಸೋಸಿ ಹಾಕ್ಬೇಕಲ್ಲ. ನೋಡಿ ಇದು ಸಿಪ್ಪೆ ಇಟ್ಟಿದ್ದಾರೆ, ಇದ್ರೆ ಸಿಪ್ಪೆ ಎಲ್ಲ ಇರಬಾರ್ದು ಹಾಗೆ. ಬಿಸಿ ತಾಕ್ತಿದ್ದಂಗೆನೆ ಅದು ಹೀಗಾಗ್ಬಿಡತ್ತಲ್ಲ. ಇದು ಬೇಗ ಬೇಯ್ತದೆ ಮತ್ತೆ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅನ್ನ, ವೈಟ್ ರೈಸ್, ವೈಟ್ ರೈಸ್ ಎರಡು ಆಗ್ತದೆ. ಫಂಕ್ಷನ್ ಗಳಲ್ಲೆಲ್ಲ ಜಾಸ್ತಿ ಈಗ ಮೀನ್ ಸಾರು ಮಾಡಿದ್ರೆ ಫಂಕ್ಷನ್ ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಫಂಕ್ಷನ್ ಆಗ್ತದೆ ಅಲ್ಲ, ಆವಾಗ ಮೀನೆಲ್ಲ ಹೊಡಿ ಆಗ್ತದೆ, ಮುಳ್ಳೆಲ್ಲ ಆಚೀಚೆ ಆಗ್ತದೆ, ಅದನ್ನು ಇದೇ ಜಾಸ್ತಿ ಯೂಸ್ ಮಾಡ್ತಾರೆ. ಪ್ರಾನ್ಸ್ ಅನ್ನೇ ಹಾಕ್ತಾರ. ಓಕೆ. ಬಟ್ ಇದಕ್ಕೆ ರೇಟ್ ಮೀನ್ಕಿಂತನೂ ಕಾಸ್ಟ್ಲಿ. ಫಂಕ್ಷನ್ ಅಲ್ಲೆಲ್ಲ ಹೇಗೆ ಒದಗುತ್ತೆ ಇದು? ಅದು ಪಾರ್ಟಿ ಅವ್ರು ತಂದು ಕೊಡ್ತಾರೆ. ಕ್ಯಾಟ್ರಿನ್ ಎಲ್ಲ ಮಾಡ್ಸೋದಾದ್ರೆ ನಾವು. ಅಮ್ಮ ಇದು ಇವಾಗ ಎಲ್ಲ ಹಾಕಿದಿರಿ, ಎಷ್ಟ್ ನಿಮಿಷ ಆಗ್ಬೇಕಿದ್ರೆ ಇದು ಹೀಗೆ ಇಡ್ಬೇಕಂದ್ರೆ? 10 ನಿಮಿಷ. 10 ನಿಮಿಷ ಹಾಗೆ ಇರ್ಬೇಕು. ಈಗ ಇದು ಅರ್ಧ ಆಗಿದೆ ಅಲ್ಲ ಅಮ್ಮ? ಅದಕ್ಕೆ ಉಪ್ಪೆಲ್ಲ ಹಿಡ್ದಿರತ್ತೆ ಇವಾಗ ಒಂದ್ ಸ್ವಲ್ಪ.
ಪ್ರಾನ್ಸ್, ಸೀ ಪ್ರಾನ್ಸ್. ಮಸಾಲೆ ಹಾಕ್ತಾ ಇದ್ದೇನೆ. ನೀವು ಕೆರೆ ಮೀನೆಲ್ಲ ತಿನ್ನುದೇ ಇಲ್ಲ ಇಲ್ಲೆಲ್ಲ. ಆ ಕಲರ್ ನೋಡಿ, ಮಸಾಲೆ ಕಲರ್. ಅಮ್ಮ ಈ ಮಸಾಲೆ ಇವಾಗ ನೀವು ರುಬ್ಬಿದಿರಲ್ಲ, ಹೌದು. ಇದನ್ನ ನಾವು ಇಟ್ಕೋಬಹುದಾ? ಎಷ್ಟು ದಿನ ಇಡ್ಬೋದು? ನಾವು ಫ್ರಿಜ್ ಅಲ್ಲಿ 1 ವಾರ ಇಡ್ತೀವಿ. 1 ವಾರ ಇಡ್ಬೋದಾ? ಫ್ರಿಜ್ ಅಲ್ಲಿ ಹಾಳಾಗೋದಿಲ್ವಾ? ಓಹೋ, ನೋಡಿ ಒಂದ್ಸಲಿ ಮಾಡಿ ಇಟ್ಕೊಂಡ್ರೆ 1 ವಾರ ಇಡ್ಬೋದು. ನಾನ್ ವೆಜ್ ತಂದಾಗ ಮೀನಿಗೂ ಇದೇ ಮಸಾಲೆ ಹಾಕೋದಮ್ಮ? ಚಿಕನ್ನಿಗೂ ಇದೇನೆ ಹಾಕ್ಬೋದಾ? ಇಲ್ಲ ಇಲ್ಲ, ಚಿಕನ್ ಹಾಕ್ಲಿಕ್ಕೆ ಆಗಲ್ಲ. ಏನೇನಕ್ಕೆ ಹಾಕ್ಬೋದು ಈಗ ಇದನ್ನ, ಈ ಇದು ಮಸಾಲೆ? ಮೀನ್ ಸಾರಿಗೆ, ಹಾ, ಪ್ರಾನ್ಸ್ಗೆ ಅಷ್ಟೇ. ಅಷ್ಟೇ. ಏಡಿಗೆ ಹಾಕ್ಬೋದಾ? ಹಾಕ್ಬೋದು. ಹಾ ನೋಡಿ, ಜಾರಿ ಅದೇ ಏಡಿ ಜಾರಿ ಜಾರಿ. ಸೇಮ್ ಅದಕ್ಕೆ ಇದೇ ತರ ಒಗ್ಗರಣೆ ಕೊಟ್ಟು ಹಾಕಿ ಈ ಮಸಾಲೆ ಹಾಕೋದು. ಈಗ ಹಾಲು ಹಾಕ್ತೇನೆ, ತೆಂಗಿನ ಕಾಯಿ ಹಾಲು. ತೆಂಗಿನಕಾಯಿ ಹಾಲು. ಈಗ ಕಾಯಿ ರುಬ್ಬಿ ತಂದಿದ್ದೀರಮ್ಮ ನೀವು? ಹೌದು, ಇಲ್ಲಿ ತಂದಿದೆ. ಈಗ ಅದನ್ನು ಕಾಯಿ ರುಬ್ಬಿದ್ದೀರಾ ಅಷ್ಟೇ, ನೀರ್ ಹಾಕಿ ರುಬ್ಬಿದ್ದೀರಮ್ಮ? ಹೌದು. ಕಾಯಿ ಇಲ್ಲದೆ ಅಡಿಗೆನೇ ಇಲ್ಲ ಅಲ್ಲಮ್ಮ? ಇಲ್ಲ. ನಾವು ಕಾಯಿ ಹಾಲ್ ಮಾಡೋಕ್ಕಿಂತ ಹಿಂಗೆ ಕಾಯಿ ರುಬ್ಬಿ ಹಾಕಿದ್ರೆ ಆಗುದಿಲ್ವಾ? ರುಬ್ಬಿ ಹಾಕಿ ಸ್ವಲ್ಪ ಆಗದು, ಇದು ಟೇಸ್ಟ್ ಆಗ್ತದೆ ತುಂಬಾ. ಓ, ಈಗ ಅದಕ್ಕೆ ಕಾಯಿ ಹಾಲು ಕೊಡಿ ಅಮ್ಮ, ಕೊಡಿ ಕೊಡಿ, ಇಲ್ಲಿ ಕೊಡಿ. ಕಲಸ್ಲಾ? ನೋಡಿ ಕಲರ್ ನೋಡಿ. ಮತ್ತೆ ಹಿಂಡ್ಬೇಕಮ್ಮ ಅದನ್ನು? ಹೌದು, ಸ್ವಲ್ಪ ದಪ್ಪ ಆಯ್ತಲ್ಲ. ಇದನ್ನ ಎಷ್ಟು ಸಲ ಹಿಂಡ್ಬೋದು? 2 ಸಲ. 2 ಸಲ ಹಿಂಡ್ಬೋದಾ? ಕಾಯಿ ಹಾಲನ್ನ ಮತ್ತೆ ಏನಿಲ್ಲ, ಅದಕ್ಕೆ ಒಂದ್ಸಲಿ ನೀರ್ ಹಾಕಿ ರುಬ್ಬಿ ಅದನ್ನ 2 ಸಲ ಅದನ್ನ ಹಿಂಡೋದು ಅಷ್ಟೇನೆ. ಆಹಾ, ಕಾಯಲ್ಲಿರೋ ಎಲ್ಲ ಸತ್ತದ್ ಹೋಗಿ ಅದು ಇದಕ್ ಬಂದು ಇದು ಹೊಟ್ಟೆಗೆ ಹೋಗಿ ಅರ್ಧ ಗಂಟೆ ಮಲ್ಕೊಬಿಡಿ ತಿನ್ಬಿಟ್ಟು. ಆಹಾ 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 ಅಮ್ಮ, ಸೂಪರ್. ಇವಾಗ್ಲೇ ತುಂಬಾ ಚೆನ್ನಾಗಿದೆ ಇದು. ಇಲ್ಲಿ ನೋಡಿ. ಆಹಾ ಅಮ್ಮ, ಇದು ನೀರಿದ್ರೆ ಚಂದನ, ಗಟ್ಟಿ ಗಟ್ಟಿ ಇದ್ರೆ ಚಂದನ? ಸ್ವಲ್ಪ ಇಷ್ಟೇ ಅದ ನೀರು, ತುಂಬಾ ಅದೆಲ್ಲದ ಹಾಕ್ಬಾರ್ದು. ಅದು ಕಾಯಿ ಹಾಲು ಹಾಕಿದ್ರೆ ಸ್ವಲ್ಪ ದಪ್ಪ ಆಗ್ತದೆ. ಅಲ್ಲ, ಇದಿಷ್ಟೇನ? ಮತ್ತೆ ಇದಕ್ಕೆ ಹಾಕೋದಿದ್ಯಾ? ಕೊತ್ತಂಬರಿ ಸೊಪ್ಪು ಹಾಕ್ಲಿಕ್ಕೆ. ಲಾಸ್ಟ್ ಫೈನಲ್ ಟಚ್ ಅಪ್ ಕೊತ್ತಂಬರಿ ಸೊಪ್ಪು. ನೀವೊಂದು ಕಣ್ಣ ಅಂದಾಜಲ್ಲೇ ಎಲ್ಲ ಐಟಮ್ಸ್ ಹಾಕ್ಬಿಟ್ಟಿರ್ತೀರಾ, ರುಚಿ ನೋಡೋದೇನಿಲ್ಲ? ಇಲ್ಲ, ನೋಡ್ತೇನೆ. ನೋಡು, ಅವ್ರು ತುಂಬಾ ಪ್ರಾಂಪ್ಟ್ ಆಗಿದ್ದಾರೆ. ನೋಡ್ತೇನೆ ರುಚಿ ನಾನು ಅಂತ ಇಲ್ಲ ನೋಡಿ, ಹಾಗಿರ್ಬೇಕು, ಲಾಯಲ್ ಅಂಡ್ ಪ್ರಾಂಪ್ಟ್. ನಿಮ್ಗೇನ್ ಅನ್ಸ್ತಮ್ಮ ಅಡ್ಗೆ ಮಾಡಿ ನಮ್ಮ ಚಾನಲ್ ಅಲ್ಲಿ? ಖುಷಿ ಆಯ್ತಾ? ಖುಷಿ ಆಗ್ತದೆ. ನಾವು ಟಿವಿಯಲ್ಲಿ ಮೊಬೈಲ್ ಅಲ್ಲಿ ನೋಡ್ತಿತ್ತಲ್ಲ, ಈಗ ನಮ್ಗೆ ಮಾಡ್ಲಿಕ್ಕೆ ಸಿಕ್ತಲ್ಲ. ನಮ್ ಶೋ ಎಲ್ಲ ನೀವು ನೋಡ್ತೀರಾ? ಹಳ್ಳಿ ಕಡೆ ಎಲ್ಲ ಹೋಗ್ತಿರಲ್ಲ, ರಾಘುಸ್ ಕಿಚನ್ ಹಳ್ಳಿ ಎಲ್ಲ ಹೋಗಿ ಅಡ್ಗೆ ಮಾಡೋದೆಲ್ಲ ನೀವು ನೋಡ್ತೀರಾ? ನೀವ್ ಅನ್ಕೊಂಡಿದ್ರಾ ನೀವು ಒಂದಿನ ಅಡ್ಗೆ ಮಾಡ್ತೀರಾ ಅಂತ? ಇಲ್ಲ. ನೋಡಿ, ನಾವು ಎಲ್ಲ ಊರಿಗೂ ಹೋಗ್ಬೇಕಂತ ನಮ್ಮ ಆಸೆ ಇದೆ. ನಮ್ಮ ಕರ್ನಾಟಕದಲ್ಲಿರೋ ಎಲ್ಲಾ ಜಿಲ್ಲೆಗಳಿಗೂ ಹೋಗಿ ಅಲ್ಲಿನ ಆಹಾರದ ವಿಶಿಷ್ಟತೆಯನ್ನ ತಿಳಿಸ್ಬೇಕು ಅನ್ನೋ ಒಂದು ಆಸೆ ಇದೆ. ಎಲ್ಲ ಕಡೆ ಹೋಗ್ತೀವಿ. ದಯವಿಟ್ಟು ನಮ್ಗೆ DM ಮಾಡಿ, ನಮ್ಗೆ ಕಾಂಟ್ಯಾಕ್ಟ್ ಮಾಡಿ, ನಮ್ಗೆ ಮೆಸೇಜ್ ಹಾಕಿ, ಯಾವ ಊರಲ್ಲಿ ಯಾವ ಅಡಿಗೆ ಫೇಮಸ್, ಯಾರಿಗೆ ನಮ್ಮ ಚಾನಲ್ ಅಲ್ಲಿ ಅಡಿಗೆ ಮಾಡ್ಲಿಕ್ಕೆ ಇಷ್ಟ, ನಾವು ಖಂಡಿತವಾಗ್ಲೂ ನಿಮ್ಮ ಊರಿಗೆ ಬಂದು ನೀವು ಹೇಳಿರೋ ರೆಸಿಪಿನ ಕುಕ್ ಮಾಡ್ತೀವಿ. ಇನ್ನು ಯಾರ್ಯಾರು ರಾಘುಸ್ ಕಿಚನ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಈ ತರ ಅದ್ಭುತವಾದಂತ ರೆಸಿಪೀಸ್ಗಳು ನಿಮ್ಮ ಮನೆಯಲ್ಲೂ ನೀವು ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಊಟ ಮಾಡಬಹುದು. ಸೊ ಇವತ್ತಂತೂ ನಾನಂತೂ ಅಮ್ಮ ಇದು ಊಟ ತಟ್ಟೆಗೆ ಹಾಕೊಂಡು ಸಮುದ್ರದ ಹತ್ರ ಹೋಗಿ ಅಮ್ಮ ತಿನ್ನುದೆ. ಏನಂತೀರಾ? ಅಷ್ಟೇ. ಹೆಂಗ್ ಗೊತ್ತಾಗತ್ತೆ ನಿಮ್ಗೆ ಅದು ಆಗಿದೆ ಆಗಿಲ್ಲ ಅಂತ ಹೇಳಿ? ಹೆಂಗ್ ಗೊತ್ತಾಗತ್ತೆ ಅಮ್ಮ? ಗೊತ್ತಾಗ್ತದೆ, ಈಗ ಸ್ಮೆಲ್ ಬರ್ತಾ ಉಂಟಲ್ಲ.
ಈಗ ಕೊತ್ತಂಬರಿ ಸೊಪ್ಪು. ಫೈನಲ್ ಅಲ್ಲಿ ಹಾಕೋದು ಕೊತ್ತಂಬರಿ ಸೊಪ್ಪು. ಅಮ್ಮ ಇವಾಗ ಇದಾಗಿದೆ. ಹಾಗೆ ಎಸ್, ಇವಾಗ ಟೇಸ್ಟ್ ಮಾಡುವ. ಕುಚ್ಚಲಕ್ಕಿ ಅನ್ನ ರೆಡಿ ಇದೆ. ಹಾ ಕುಚ್ಚಲಕ್ಕಿ ಅನ್ನ ಪ್ರಾನ್ಸ್ ಸಾರು. ಪ್ರಾನ್ಸ್ ಕರಿ. ವಾ 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 ವಾ. ಅಮ್ಮ ನಾನು ಸಮುದ್ರದ ಹತ್ರ ಹೋಗಿ ತಿಂದ್ಬಿಟ್ಟು ನಿಮ್ಗೆ ಹೇಳ್ತೇನೆ. ಬನ್ನಿ ಇಬ್ರು ಒಟ್ಟಿಗೆ ಹೋಗುವ. ಒಳ್ಳೆ ಆಂಬಿಯನ್ಸ್ ಇದೆ, ಮನೆ ಪಕ್ಕನೇ ಸಮುದ್ರ ಇದೆ. ಸಮುದ್ರ ನೋಡ್ಕೊಂತ ತಿಂತ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ಅಲ್ಟಿಮೇಟ್ ಆಗಿದೆ ಈ ಲೊಕೇಶನ್. ಅಮ್ಮ ಕೊಡಿ ಕೈ. ಅಮ್ಮ ನೀವೆಲ್ಲ ನಿಜವಾಗ್ಲೂ ಅದೃಷ್ಟವಂತರು, ಇಷ್ಟು ಒಳ್ಳೆ ಲೊಕೇಶನ್ ಅಲ್ಲಿ ಇದ್ದೀರಾ. ಕುತ್ಕೊಳ್ಳಿ ಅಮ್ಮ, ಬನ್ನಿ. ತುಂಬಾ ಚೆನ್ನಾಗಿದೆ, ಕುತ್ಕೊಳ್ಳಿ ಅಮ್ಮ. ಟೇಸ್ಟ್ ಮಾಡಿ ಹೇಳ. ತುಂಬಾ ಸೊಗಸಾಗಿದೆ. ಅದರಲ್ಲೂ ಈ ಪಾಯಿಂಟ್ ಅಲ್ಲಿ ಕುತ್ಕೊಂಡು ತಿನ್ನೋದೊಂದಿದೆ ಗೊತ್ತಾ, ಎಂಜಾಯ್ಮೆಂಟ್. ಅಮ್ಮ ನಿಮ್ಗೆ ಯಾವಾಗಾದ್ರೂ ನೀವು ಇಲ್ಲಿ ಬಂದ್ಬಿಟ್ಟು ಊಟ ಮಾಡಿದೀರಾ ಕುತ್ಕೊಂಡು? ಹೌದಾ? ಇಲ್ಲೆಲ್ಲ ಕುತ್ಕೊಂಡು ನೋಡ್ರಿ ಎಷ್ಟು ಚೆನ್ನಾಗಿದೆ ಲೈಫ್ ಚೆನ್ನಾಗಿದೆ. ನಾವ್ ಅದನ್ನ ಎಂಜಾಯ್ ಮಾಡಲ್ಲ ಅಷ್ಟೇನೆ. ಸೊ ಹಾಗಾಗಿ ಈ ಜಾಗದಲ್ಲಿ ಇರೋ ನೀವೇ ಅದೃಷ್ಟವಂತರು. ಪ್ರಾನ್ಸ್ ಅಂತೂ ಆಹಾ. ತುಂಬಾ ಹದವಾಗಿ ಬಂದಿದೆ. ಅಮ್ಮ ತಗೊಳ್ಳಿ, ಒಂದು ಟೇಸ್ಟ್ ಮಾಡಿ ನೀವು. ಬಿಸಿ ಇದೆ, ಚೆನ್ನಾಗಿದ್ಯಾ? ಹದವಾಗಿದೆ. ಹಾ ನೋಡಿ, ನೀವು ಮಾಡಿದ್ ನಿಮ್ಗೆ ಚೆನ್ನಾಗಿದೆ ಅಂತ ಕೇಳ್ತಾ ಇದ್ದೀನಿ ನಾನು. ನಿಜವಾಗ್ಲೂ ಅದ್ಭುತ. ಅಮ್ಮ ಥ್ಯಾಂಕ್ ಯು ಸೋ ಮಚ್. ತುಂಬಾ ಒಳ್ಳೇದಿತ್ತು ಅಡಿಗೆ, ನಮಗೆ ಇಷ್ಟ ಆಯ್ತು. ನಿಮಗೆ ಏನ್ ಅನಿಸ್ತು? ನಿಮ್ಗೆ ಇಷ್ಟ ಆಯ್ತು? ತುಂಬಾ ಖುಷಿ ಆಯ್ತು ನಮ್ಗೆ. ಅಂದ್ರೆ ನಾವು ಮೊಬೈಲ್ ಅಲ್ಲಿ ಟಿವಿಯಲ್ಲಿ ನೋಡ್ತಿತ್ತು, ನಾವು ಮಾಡಿ ಅಲ್ಲಿ ಹೋಗಿ ಮಾಡ್ಬೇಕಂತ ಆಸೆ ಇದೆ. ಅದು ಈಗ ಈಡೇರ್ತಲ್ಲ. ಥ್ಯಾಂಕ್ ಯು ನಮ್ಮ ರಾಘೋಸ್ ಕಿಚನ್ ನಲ್ಲಿ ಅಡಿಗೆ ಮಾಡಿದ್ದಕ್ಕೆ ನಮ್ಮ ಚಾನಲ್ ಕಡೆಯಿಂದ ಒಂದು ಚಿಕ್ಕ ಕಿರು ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರ್ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಅದ್ಭುತವಾದಂತ ಎಪಿಸೋಡ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ನಮಸ್ತೆ.